ಸ್ನೇಹಿತರೆ, ಇವತ್ತು ನಾವು ವಾಟ್ಸಪ್ನಲ್ಲಿ ಯಾವುದೇ ಸಪ್ರೇಟ್ ಆದಂಥ ಆ್ಯಪ್ನ ಯೂಸ್ ಮಾಡದೆ ನಮ್ಮ ವಾಟ್ಸಪ್ನ ಚಾಟ್ಸ್ಗಳನ್ನ ಯಾವ ರೀತಿ ಹೈಡ್ ಮಾಡೋದು ಅಂತ ಚರ್ಚೆ ಮಾಡೋಣ. ಅಂದರೆ ಅವುಗಳನ್ನ ನಾವು ವಾಟ್ಸಪ್ನ ಓಪನ್ ಮಾಡಿದ್ರು ಕೂಡ ನಾವು ಏನು ಕೆಲವೊಂದಿಷ್ಟು ಮೆಸೇಜಸ್ಗಳನ್ನ ಹೈಡ್ ಮಾಡಿರ್ತೀವಿ. ಆ ಒಂದು ನಂಬರ್ನಿಂದ ಬಂದಿರುವಂಥ ಎಲ್ಲ ಮೆಸೇಜ್ಗಳು ಅಲ್ಲಿ ಬರಬಾರ್ದು. ಆ ನಂಬರ್ನ ಮೆಸೇಜ್ಗಳು ಬರಲೇಬಾರ್ದು ಅಂದರೆ ನಾವು ಯಾವ ರೀತಿ ಹೈಡ್ ಮಾಡ್ಬೋದು, ವಾಟ್ಸಪ್ನಲ್ಲಿ ಫೀಚರ್ ಇದೆ ಸ್ನೇಹಿತರೆ. ಆ ಒಂದು ಫೀಚರ್ ಮೂಲಕ ನಾವು ಹೈಡ್ ಮಾಡ್ಕೋಬೋದು. ಅಲ್ಲಿ ನಾವು ಒಂದು ಪಿನ್ನನ್ನು ಅಥವಾ ಪಾಸ್ವರ್ಡನ್ನು ಸೆಟ್ ಮಾಡಿಬಿಟ್ಟು ಅದು ಯಾರಿಗೂ ಕೂಡ ಸಿಗದಿರೋ ಹಾಗೆ ನಮ್ಮ ವಾಟ್ಸಪ್ನ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿದರೂ ಕೂಡ ಸಿಗದಿರೋ ಹಾಗೆ ನಾವು ಹೈಡ್ ಮಾಡ್ಕೋಬೋದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ನಾವು ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ನ ಒಂದು ಯಾವ ರೀತಿ ನಾವು ಹೈಡ್ ಮಾಡ್ಬೋದು, ಯಾವುದೇ ಒಂದು ಕಾಂಟ್ಯಾಕ್ಟ್ ನಂಬರ್ನ ಸಂಪೂರ್ಣವಾಗಿ ನಾವು ಯಾವ ರೀತಿ ಹೈಡ್ ಮಾಡ್ಬೋದು ಅಂತ. ಈ ಒಂದು ನಂಬರ್ನ ನಾನು ಹೈಡ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ನಂಬರ್ನ ನಾವು ಹೈಡ್ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಆ ಒಂದು ನಂಬರ್ನ ಒಂದು ಪ್ರೊಫೈಲ್ನ ಈ ರೀತಿ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಚಾಟ್ ಲಾಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಬಿಟ್ಟು ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಚಾಟ್ ಲಾಕ್ ಈ ರೀತಿ ಆನ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕೀಪ್ ದಿಸ್ ಚಾಟ್ ಲಾಕ್ಡ್ ಆ್ಯಂಡ್ ಹಿಡನ್ ಅಂತ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಅಂತ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನಾವು ನಿಮ್ಮ ಒಂದು ಪಿನ್ ಇರ್ಬೋದು ಅಥವಾ ಫಿಂಗರ್ ಪ್ರಿಂಟ್ ಇರ್ಬೋದು ಅಥವಾ ಫೇಸ್ ಲಾಕ್ ಇರ್ಬೋದು, ಯಾವ ರೀತಿಯಲ್ಲಿ ಆಗಿದೆ ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ನಂತರದಲ್ಲಿ ಇದು ಹೈಡ್ ಆಗಿದೆ ಸ್ನೇಹಿತರೆ. ಇದು ಹೈಡ್ ಆದ ನಂತರದಲ್ಲಿ ಈ ಹೈಡ್ ಆಗಿರುವಂಥ ಮೆಸೇಜ್ ಎಲ್ಲಿರುತ್ತೆ ಅಂತ ನಾನು ತೋರಿಸ್ತೀನಿ. ಇಲ್ಲಿಂದ ಹೈಡ್ ಆಗಿರುತ್ತೆ ನೋಡ್ಬೋದು. ಈ ಲಿಸ್ಟಲ್ಲಿ ಇದು ಕಾಣೋದಿಲ್ಲ. ಈ ಹೈಡ್ ಆಗಿರುವಂಥ ಮೆಸೇಜ್ಗಳನ್ನ ಈ ರೀತಿ ನೋಡ್ಬೋದು. ಈ ರೀತಿ ನಾವು ಕೆಳಗಡೆ ಸ್ವಲ್ಪ ಜಗ್ಬೇಕಾಗುತ್ತೆ. ಈ ರೀತಿ ಸ್ಕ್ರೋಲ್ ಮಾಡ್ಬೇಕು, ಕೆಳಗಡೆ ನೋಡ್ಬೋದು. ಈ ರೀತಿ ಸಂಪೂರ್ಣ ಮೇಲ್ಗಡೆ ಬಂದ ಮೇಲೆ ಈ ರೀತಿ ಸ್ಕ್ರೋಲ್ ಮಾಡಿದರೆ ಲಾಕ್ಡ್ ಚಾಟ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮೊಂದು ಫಿಂಗರ್ ಪ್ರಿಂಟ್ ಕೊಟ್ಟ ನಂತರದಲ್ಲಿ ಅದು ಓಪನ್ ಆಗುತ್ತೆ. ಅಥವಾ ಅಲ್ಲಿಂದನೂ ನಾವು ಅಲ್ಲಿಯೂ ಕೂಡ ಬರಬಾರ್ದು, ಇನ್ನೂ ಸಂಪೂರ್ಣವಾಗಿ ಹೈಡ್ ಮಾಡಬೇಕು ಅಂತ ಏನು ಮಾಡಬೇಕು ಅದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ನಂತರದಲ್ಲಿ ನಾವು ಸಂಪೂರ್ಣವಾಗಿ ಅಲ್ಲಿ ಬರಲೇಬಾರ್ದು. ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದರೂ ಕೂಡ ಬರಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲು ಆ ಒಂದು ಚಾಟ್ಸ್ನ ಓಪನ್ ಮಾಡ್ಕೊಳ್ಳಿ. ಒಂದು ನಿಮಿಷ. ನೋಡಿ, ಆ ಲಾಕ್ಡ್ ಚಾಟ್ಸ್ ಏನಿದೆ ಅವುಗಳನ್ನ ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಓಪನ್ ಮಾಡಿಬಿಟ್ಟು ಮೇಲ್ಗಡೆ 3 ಡಾಟ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 3 ಚುಕ್ಕೆಗಳಿರುತ್ತೆ ನೋಡಿ. ಇಲ್ಲಿ ಈ ರೀತಿ 3 ಚುಕ್ಕೆಗಳ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಈ ಚಾಟ್ಸ್ ಅನ್ನೋದು ಅಲ್ಲೂ ಕೂಡ ಬರಬಾರ್ದು. ಈ ರೀತಿ ಸ್ಕ್ರೋಲ್ ಮಾಡಿದರೂ ಕೂಡ ಬರಬಾರ್ದು ಅಂದರೆ ನಂತರದಲ್ಲಿ ಇಲ್ಲಿ ಹೈಡ್ ಲಾಕ್ಡ್ ಚಾಟ್ಸ್ ಅಂತ ಮತ್ತೊಂದು ಆಪ್ಷನ್ ಇದೆ ಸ್ನೇಹಿತರೆ. ಮತ್ತೊಂದು ಸಾರಿ ನಾವು ಹೈಡ್ ಮಾಡ್ಬೋದು. ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲೊಂದು ಕೋಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಒಂದು ನಂಬರ್, ಒಂದು ಪಾಸ್ವರ್ಡ್ ಇರ್ಬೋದು, ಒಂದು 6 ರಿಂದ 8 ಅಂಕೆಗಳ ಒಂದು ಕೋಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ಒಂದು ಕೋಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸೋದಕ್ಕಿಂತ ಒಂದು ನಾರ್ಮಲ್ ಆಗಿ ಒಂದು ಕೋಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕಿಂತ ದೊಡ್ಡ ಕೋಡ್ ಕೂಡ ಒಂದು 8-10 ಅಂಕೆಗಳ ಕೋಡ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ನಂತರದಲ್ಲಿ ಮತ್ತೊಂದು ಬಾರಿ ಇದನ್ನೇ ಕನ್ಫರ್ಮ್ ಮಾಡೋಣ. 2233 ಅಂತ ಹಾಕಿದ್ದೀನಿ. ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಡನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಸಂಪೂರ್ಣವಾಗಿ ಇದು ಹೈಡ್ ಆಯಿತು. ಈ ಬ್ಯಾಕ್ ಬರ್ತೀನಿ. ಬಂದ ನಂತರದಲ್ಲಿ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದರೂ ಕೂಡ ಬರೋದಿಲ್ಲ ಸ್ನೇಹಿತರೆ, ನೋಡ್ಬೋದು. ಈ ರೀತಿ ಸ್ಕ್ರೋಲ್ ಮಾಡಿದರೂ ಬರೋಲ್ಲ. ಅದಕ್ಕಾಗಿ ನಾವು ಅದನ್ನು ಓಪನ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ ಇದೆಯಲ್ಲ, ಸರ್ಚ್ನಲ್ಲಿ ನಾವು ಏನು ಸೀಕ್ರೆಟ್ ಕೋಡನ್ನು ಸೆಟ್ ಮಾಡಿದ್ವಿ ಆ ಕೋಡನ್ನು ಇಲ್ಲಿ ಹಾಕಿಬಿಟ್ಟು ಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ಸೀಕ್ರೆಟ್ ಕೋಡನ್ನು ಸರ್ಚ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡಿ ಲಾಕ್ ಚಾಟ್ಸ್ ಇಲ್ಲಿ ಬರುತ್ತೆ. ಈ ರೀತಿ ನೀವು ಓಪನ್ ಮಾಡಿಬಿಟ್ಟು ಅವುಗಳನ್ನ ನೋಡಬಹುದು. ನೀವು ಸೀಕ್ರೆಟ್ ಕೋಡನ್ನು ನೀವು ಸೆಟ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತೀವಲ್ಲ ಆ ಸಮಯದಲ್ಲಿ ಬೇರೆಯವ್ರಿಗೆ ನೋಡೋದಕ್ಕೆ ಸಿಗ್ಬೋದು. ಆದರೆ ಈ ರೀತಿ ನೀವು ಸೀಕ್ರೆಟ್ ಕೋಡನ್ನ ಸೆಟ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಹೈಡ್ ಮಾಡಿರುವಂಥ ಮೆಸೇಜಸ್ಗಳು ಯಾರಿಗೂ ಕೂಡ ಸಿಗೋದಿಲ್ಲ. ಈ ರೀತಿ ನೀವು ವಾಟ್ಸಪ್ನಲ್ಲಿ ಮೆಸೇಜಸ್ಗಳನ್ನ ಹೈಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್